ನಮಸ್ಕಾರ ಎಲ್ಲರಿಗೂ ಈ ವಿಡಿಯೋಗೆ ಸ್ವಾಗತ. ಶುರು ಮಾಡೋಣ ಒಂದು ಕಪ್ ಕೋಕ್ನ ಜೊತೆ. ಇವತ್ತು ನನ್ನ ಕೈಯಲ್ಲಿ 2 ಬಾಟಲ್ಗಳಿದ್ದಾವೆ. ಒಂದು ಕೋಕೋ ಕೋಲಾದ್ದು, ಒಂದು ಪೆಪ್ಸಿಯದ್ದು. ಇದು ಎರಡೂ ಕೂಡ ಚಿರಪರಿಚಿತ ಬ್ರ್ಯಾಂಡ್ಗಳೇ. ನಿನ್ನೆ ನಾನು ಇದನ್ನೇ ಇಟ್ಟುಕೊಂಡು ಒಂದು ಪೋಲ್ ಅನ್ನ ಯೂಟ್ಯೂಬ್ ನಲ್ಲಿ ಮತ್ತೆ ಇನ್ಸ್ಟಾಗ್ರಾಮ್ ನಲ್ಲಿ ಎರಡೂ ಕಡೆಯಲ್ಲಿ ಮಾಡಿದ್ದೆ. ನಿಮಗೆ ಕೋಕೋ ಕೋಲಾ ಮತ್ತು ಪೆಪ್ಸಿಯ ನಡುವೆ ಚೂಸ್ ಮಾಡೋದಕ್ಕೆ ಅವಕಾಶವನ್ನ ಕೊಟ್ರೆ ಯಾವುದನ್ನ ನೀವು ಆಯ್ಕೆ ಮಾಡಿಕೊಳ್ತೀರಾ ಅಂತ. ಯೂಟ್ಯೂಬ್ ನಲ್ಲಿ ಬಂದಂತಹ ಉತ್ತರ 62% ಜನ ಕೋಕೋ ಕೋಲಾವನ್ನ ಚೂಸ್ ಮಾಡ್ತಾರೆ, 38% ಜನ ಪೆಪ್ಸಿಯನ್ನ ಚೂಸ್ ಮಾಡ್ತಾರೆ ಅಂತ. ಇನ್ಸ್ಟಾಗ್ರಾಮ್ ನಲ್ಲಿ ಇದೇ ಪ್ರಶ್ನೆಯನ್ನ ಕೇಳಿದಾಗ 67% ಜನ ಕೋಕೋ ಕೋಲಾವನ್ನ ಚೂಸ್ ಮಾಡಿದ್ರು, 33% ಜನ ಪೆಪ್ಸಿಯನ್ನ ಚೂಸ್ ಮಾಡಿದ್ರು. ಈ ಪ್ರಶ್ನೆಯನ್ನ ಕೇಳಬೇಕು ಅಂತಾನೆ ಇಲ್ಲ. ನೀವು ಭಾರತದಲ್ಲಿ ಅಥವಾ ವಿಶ್ವದಲ್ಲಿ ಇವರಿಬ್ಬರ ಮಾರ್ಕೆಟ್ ಶೇರ್ ಸಾಫ್ಟ್ ಡ್ರಿಂಕ್ಸ್ ಜಗತ್ತಿನಲ್ಲಿ ಎಷ್ಟಿದೆ ಅಂತ ನೀವು ನೋಡಿದ್ರೆ, ಕೋಕೋ ಕೋಲಾದ ಮಾರ್ಕೆಟ್ ಶೇರ್ 56% ಇದೆ. ಇದರದ್ದು ಬರೀ 34% ಇರುವಂತಹದ್ದು. ಉಳಿದ ಸಣ್ಣ ಪುಟ್ಟ ಬ್ರ್ಯಾಂಡ್ಗಳು, ಬೇರೆ ಬೇರೆ ಫ್ರಾಂಚೈಸಿಗಳು ಉಳಿದಿರುವಂತಹ ಪರ್ಸೆಂಟೇಜ್ ಅನ್ನ ಸಾಫ್ಟ್ ಡ್ರಿಂಕ್ಸ್ ಮಾರ್ಕೆಟ್ ನಲ್ಲಿ ಹೊಂದಿದ್ದಾವೆ. ನಾನು ಯಾಕೆ ಇವತ್ತು ಹೇಳ್ತಾ ಇದ್ದೀನಿ ಗೊತ್ತಾ? ನಿಮ್ಗೆ ಕೋಕೋ ಕೋಲಾ ಇಷ್ಟು ದೊಡ್ಡ ಮಾರ್ಕೆಟ್ ಶೇರ್ ಅನ್ನ ಪಡೆಯೋದ್ರ ಹಿಂದೆ ಇರುವಂತಹ ಸೈನ್ಸ್ ಏನು, ಅವರು ಮಾಡ್ತಾ ಇರುವಂತಹದ್ದು ಏನು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಮಾತಾಡೋದಕ್ಕೆ ಹೊರಟಿರುವಂತಹದ್ದು. ಇದು ಎರಡಕ್ಕಿಂತ ಮುಂಚೆ 1975ರಲ್ಲಿ ಪೆಪ್ಸಿ ನಡೆಸಿದಂತಹ ಒಂದು ಎಕ್ಸ್ಪೆರಿಮೆಂಟ್ ನ ಬಗ್ಗೆ ನಾನು ನಿಮ್ಗೆ ಈಗ ಹೇಳಬೇಕು. ಅವರು ಒಂದಿಷ್ಟು ಪೆಪ್ಸಿಯ ಸ್ಯಾಂಪಲ್ ಗಳನ್ನ ತೆಗೆದುಕೊಳ್ತಾರೆ, ಒಂದಿಷ್ಟು ಕೋಕೋ ಕೋಲಾದ ಸ್ಯಾಂಪಲ್ ಗಳನ್ನ ತೆಗೆದುಕೊಳ್ತಾರೆ. ಹೀಗೆ ತೆಗೆದುಕೊಂಡಂತಹ ಸ್ಯಾಂಪಲ್ ಗಳನ್ನ ಹೀಗೆ 2 ಲೋಟದಲ್ಲಿ ಹಾಕಿಡ್ತಾರೆ. ಹೀಗೆ ಹಾಕಿದಂತಹ 2 ಸ್ಯಾಂಪಲ್ ನಲ್ಲಿ ಯಾವುದು ಪೆಪ್ಸಿ ಯಾವುದು ಕೋಕೋ ಕೋಲಾ ಅಂತ ನನಗೆ ಗೊತ್ತಾಗೋದಿಲ್ಲ. ಹೀಗಿದ್ದಂತಹ 2 ಪಾನೀಯಗಳನ್ನ ಒಂದಿಷ್ಟು ಪಾರ್ಟಿಸಿಪೆಂಟ್ ಗಳನ್ನ ಕರೆದು ಅವರಿಗೆ ಟೇಸ್ಟ್ ಮಾಡೋದಕ್ಕೆ ಕೊಡ್ತಾರೆ. ಟೇಸ್ಟ್ ಮಾಡಿಬಿಟ್ಟು ನಿಮ್ಗೆ ಯಾವುದು ಹೆಚ್ಚು ಇಷ್ಟ ಆಯ್ತು ಅಂತ ಹೇಳಿ, ಯಾವುದು ಪೆಪ್ಸಿ ಯಾವುದು ಕೋಕ್ ಅಂತ ನಿಮ್ಗೆ ನಾವು ಹೇಳೋದಿಲ್ಲ, ಬಟ್ ಚೂಸ್ ಅಂಡ್ ಲೆಟ್ ಅಸ್ ನೋ ವಿಚ್ ಇಸ್ ಅ ಬೆಟರ್ ಡ್ರಿಂಕ್ ಅಂತ ಕೇಳ್ತಾರೆ. ಆಶ್ಚರ್ಯವಾಗಬೇಕು ನಿಮ್ಗೆ, 75% ಆಫ್ ದ ಪೀಪಲ್ ಚೂಸ್ ಪೆಪ್ಸಿ. 75% ಜನ ಪೆಪ್ಸಿ ಈಸ್ ಬೆಟರ್ ದ್ಯಾನ್ ಕೋಕ್ ಅಂತ ಹೇಳುವಂತಹ ಚಾಯ್ಸ್ ಅನ್ನ ಮಾಡ್ತಾರೆ. ಅಂಡ್ ಪೆಪ್ಸಿ ಇದನ್ನ ಅಡ್ವರ್ಟೈಸ್ ಮಾಡುತ್ತೆ. ಇದನ್ನ ಮತ್ತೆ ಯಾರು ಕೂಡ ಸೀರಿಯಸ್ ಆಗಿ ತೆಗೆದುಕೊಳ್ಳೋದಿಲ್ಲ. 2003 ಆಗ್ಬೇಕಾದ್ರೆ ರೀಡ್ ಮಾಂಟೂಗ್ ಅಂತ ಹೇಳುವಂತಹ ಒಬ್ಬ ನ್ಯೂರೋ ಸೈಂಟಿಸ್ಟ್ ನ ಕಣ್ಣಿಗೆ ಇದು ಬೀಳುತ್ತೆ. ಅವನು ಯೋಚನೆ ಮಾಡ್ತಾನೆ, ಹೇಗಿದು ಸಾಧ್ಯ? ಲಾಜಿಕಲಿ ನೀವು ಯೋಚನೆ ಮಾಡಿ, 56% ಮಾರ್ಕೆಟ್ ಶೇರ್ ಇರುವಂತಹದ್ದು ಕೋಕೋ ಕೋಲಾದ್ದು. Pepsi has a smaller market share, but if it is more tastier than Coca-Cola, how can this happen ಅಂತ. ಹೇಗಿದ್ರು ನ್ಯೂರೋ ಸೈಂಟಿಸ್ಟ್ ಅಲ್ವಾ, ತಾನು ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ತೀನಿ ಅಂತ ಹೇಳ್ತಾನೆ. ಇದೇ ಎಕ್ಸ್ಪೆರಿಮೆಂಟ್ ಅನ್ನ ಅವನು ಕೂಡ ರಿಪೀಟ್ ಮಾಡ್ತಾನೆ. ಒಂದಷ್ಟು ಜನರನ್ನ ಕರೀತಾನೆ, ಕರೆದು ಬಿಟ್ಟು ಅವರಿಗೆ ಟೇಸ್ಟ್ ಮಾಡೋದಕ್ಕೆ ಕೋಕ್ ಮತ್ತೆ ಪೆಪ್ಸಿಯ ಸ್ಯಾಂಪಲ್ ಗಳನ್ನ ಕೊಡ್ತಾನೆ. ಮತ್ತೆ ಅದೇ ರೀತಿಯಲ್ಲಿ ಯಾವುದು ಕೋಕ್ ಯಾವುದು ಪೆಪ್ಸಿ ಅಂತ ಹೇಳುವಂತಹ ಮಾಹಿತಿ ಅವರಿಗೆ ಕೊಡೋದಿಲ್ಲ. ಮತ್ತೆ ಇದೇ ಎಕ್ಸ್ಪೆರಿಮೆಂಟಲ್ ರಿಸಲ್ಟ್ ಆಲ್ಮೋಸ್ಟ್ ಬಂದು ಬಿಡುತ್ತೆ. 55ರಿಂದ 60% ಜನ ಪೆಪ್ಸಿಯನ್ನ ಇಷ್ಟಪಟ್ಟಿದ್ದೀವಿ ಅಂತ ಹೇಳ್ತಾರೆ. ಅಂಡ್ ರೀಡ್ ಮಾಂಟೂಗ್ ಗೋಸ್ 1 ಸ್ಟೆಪ್ ಅಹೆಡ್. ಇವನ್ ಏನ್ ಮಾಡ್ತಾನೆ ಗೊತ್ತಾ? ಈಗ ಪಾರ್ಟಿಸಿಪೆಂಟ್ ಗಳಿಗೆ ಮತ್ತೆ ಇದೇ ಲೋಟಗಳನ್ನ ಕೊಡ್ತಾನೆ. ಬಟ್ ನಾವು ಹಿ ಟೆಲ್ಸ್ ದೆಮ್ ವಾಟ್ ಈಸ್ ಕೋಕ್ ಅಂಡ್ ವಾಟ್ ಈಸ್ ಪೆಪ್ಸಿ. ಇದು ಕೋಕ್ ಅಂತ ಹೇಳಿ ಆದ್ರೆ, ಇದು ಪೆಪ್ಸಿ ಅಂತ ಹೇಳಿ ಆದ್ರೆ, ಇದನ್ನ ಹೇಳಿಬಿಟ್ಟು ಅವರ ಎದುರುಗಡೆ ಇದನ್ನ ಇಡ್ತಾನೆ. ಮುಂಚೆ 60% ಜನ ಪೆಪ್ಸಿ ಬೇಕು ಅಂತ ಹೇಳ್ತಾ ಇದ್ದವರು ಈಗ 75% ಜನ ಕೋಕೋ ಕೋಲಾ ಬೇಕು ಅಂತ ಹೇಳ್ತಾ ಇದ್ದಾರೆ. ಓನ್ಲಿ 25% ವಾಂಟ್ ಪೆಪ್ಸಿ. ಹೇಗಾಯ್ತು ಈ ಬದಲಾವಣೆ? ಅವನಿಗೂ ತಲೆ ಕೆಡುತ್ತೆ. ಅಂಡ್ ನೌ ಹಿ ಗೋಸ್ ಅನದರ್ ಸ್ಟೆಪ್ ಅಹೆಡ್. ಈಗ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, MRI ಮಷೀನ್ ಗಳನ್ನ ತರ್ತಾನೆ. MRI ಮಷೀನ್ ಗಳನ್ನ ಇವರ ತಲೆಗೆ ಕನೆಕ್ಟ್ ಮಾಡಿಬಿಟ್ಟು ಇದೇ ಎಕ್ಸ್ಪೆರಿಮೆಂಟ್ ಅನ್ನ ಮತ್ತೆ 2 ಸತಿ ರಿಪೀಟ್ ಮಾಡ್ತಾನೆ. ಮೊದಲನೆಯದ್ದು ಯಾವುದು ಪಾನೀಯ ಅಂತ ಗೊತ್ತಿಲ್ಲದೆ ಇರುವಂತಹದ್ದು, ಎರಡನೆಯದ್ದು ಯಾವ ಪಾನೀಯ ಅಂತ ಗೊತ್ತಿದ್ದು ನೀವು ಕೋಕೋ ಕೋಲಾವನ್ನ ಚೂಸ್ ಮಾಡುವಂತಹದ್ದು. ಈ 2 ಎಕ್ಸ್ಪೆರಿಮೆಂಟ್ ಗಳ ಔಟ್ಕಮ್ ಇದೆಯಲ್ಲ, ಅದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹದ್ದು. ಈ ಎಕ್ಸ್ಪೆರಿಮೆಂಟ್ ನಲ್ಲಿ ಅವನು ಕಂಡುಕೊಳ್ಳುವಂತಹದ್ದು 2 ವಿಚಾರ. ಯಾವಾಗ ಜನ ಪೆಪ್ಸಿಯನ್ನ ಇಷ್ಟಪಡ್ತಾರೋ, ಯಾವ ಪಾನೀಯ ಅಂತ ಗೊತ್ತಿಲ್ಲದೆ ಪೆಪ್ಸಿಯನ್ನ ಇಷ್ಟಪಡ್ತಾರೋ, ಆಗ ಅವರ ಬ್ರೈನ್ ನಲ್ಲಿ ಇರುವಂತಹ ವೆಂಟ್ರಲ್ ಪೂಟಮನ್ ಅಂತ ಹೇಳುವಂತಹ ಒಂದು ಭಾಗ ಸ್ಟಿಮ್ಯುಲೇಟ್ ಆಗುತ್ತೆ. ಇದು ನಿಮ್ಮ ರಿವಾರ್ಡ್ಸ್ ಸಿಸ್ಟಮ್ ಅನ್ನ ಸ್ಟಿಮ್ಯುಲೇಟ್ ಮಾಡುವಂತಹ ಬ್ರೈನ್ ನ ಪಾರ್ಟ್. ಅಂದ್ರೆ ನಿಮ್ಗೆ ಏನೋ ಒಂದು ತುಂಬಾ ಖುಷಿ ಕೊಡುವಂತಹ ವಿಚಾರ ಇದೆ, ತುಂಬಾ ಟೇಸ್ಟಿ ಆಗಿರುವಂತಹ ಯಾವುದೋ ಒಂದು ಆಹಾರವನ್ನ ನೀವು ಸೇವಿಸ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮ ವೆಂಟ್ರಲ್ ಪೂಟಮೆನ್ ಎಕ್ಸೈಟ್ ಆಗುತ್ತೆ.
ಈ ಎರಡನೆಯ ಎಕ್ಸ್ಪೆರಿಮೆಂಟ್ ಅನ್ನ ಅವನು ಯಾವಾಗ ಮಾಡ್ತಾನೋ, ಯಾವಾಗ ಜನರಿಗೆ ಕೋಕ್ ಯಾವುದು ಪೆಪ್ಸಿ ಯಾವುದು ಅಂತ ಗೊತ್ತಿರುತ್ತೋ, ಆಗ ಬ್ರೈನ್ ನ ಬಿಹೇವಿಯರ್ ಕಂಪ್ಲೀಟ್ಲಿ ಬದಲಾಗಿರುತ್ತೆ. ಬ್ರೈನ್ ನ ಬೇರೆ ಎರಡು ಪಾರ್ಟ್ಗಳು ಎಕ್ಸೈಟ್ ಆಗ್ತವೆ. ಒಂದು ಪ್ರೀ ಫ್ರಂಟಲ್ ಕೋರ್ಟೆಕ್ಸ್ ಅಂತ ಹೇಳುವಂತಹ ಭಾಗ, ಇನ್ನೊಂದು ಹಿಪೋ ಕ್ಯಾಂಪಸ್ ಅಂತ ಹೇಳುವಂತಹ ಭಾಗ. ಈ ಹಿಪೋ ಕ್ಯಾಂಪಸ್ ಅಂತ ಹೇಳುವಂತಹದ್ದು ನೆನಪುಗಳ ಬಗ್ಗೆ, ಪಾಸ್ಟ್ ಎಕ್ಸ್ಪೀರಿಯನ್ಸಸ್ ಗಳ ಬಗ್ಗೆ ನೀವು ಯೋಚನೆಯನ್ನ ಮಾಡಿದಾಗ ಟ್ರಿಗರ್ ಆಗುವಂತಹ ಜಾಗ. ಅದೇ ರೀತಿಯಲ್ಲಿ ಪ್ರೀ ಫ್ರಂಟಲ್ ಕೋರ್ಟೆಕ್ಸ್ ಅಂತ ಹೇಳುವಂತಹದ್ದು ಹೈಯರ್ ಲೆವೆಲ್ ಥಿಂಕಿಂಗ್, ಲಾಜಿಕಲ್ ಅನಾಲಿಸಿಸ್ ಇಂತಹದ್ದನ್ನು ಟ್ರಿಗರ್ ಮಾಡುವಂತಹ ಭಾಗ. ನೀವು ನೋಡಿ, ಪೆಪ್ಸಿಯನ್ನ ಕುಡಿಬೇಕಾದ್ರೆ ಇದ್ದಂತಹದ್ದು ಪ್ರೈಮಲ್ ಅನಿಮಲ್ ಲೈಕ್ ಬಿಹೇವಿಯರ್. ನೀವು ಕೋಕ್ ಅನ್ನ ಚೂಸ್ ಮಾಡಬೇಕು ಅಂತ ಹೇಳಿ ಆದಾಗ ಬಂದದ್ದು ಒಂದು ಹೈಯರ್ ಲೆವೆಲ್ ಥಿಂಕಿಂಗ್. ಎಲ್ಲಿಂದ ಇದು ಟ್ರಿಗರ್ ಆಗ್ತಾ ಇದೆ ಅನ್ನುವಂತಹ ಆಲೋಚನೆಯನ್ನ ಅವನು ಮಾಡ್ತಾನೆ, ನಾವು ಮಾಡಬೇಕಾಗುತ್ತೆ. ಹೀಗೆ ನಾವು ಮಾಡಬೇಕು ಅಂತ ಹೇಳಿದ್ರೆ ಒಂದು ಟಿಪಿಕಲ್ ಆಗಿರುವಂತಹ ಕೋಕೋ ಕೋಲಾದ ಆಡ್ ಯಾವ ರೀತಿಯಲ್ಲಿರುತ್ತೆ ಅನ್ನೋದನ್ನ ನೋಡಬೇಕಾಗುತ್ತೆ. ಈ ಎಕ್ಸ್ಪೆರಿಮೆಂಟ್ ಅನ್ನ ಮಾಡಿದಂತಹ ರೀಡ್ ಮಾಂಟೂಗ್ ನ್ಯೂರೋ ಮಾರ್ಕೆಟಿಂಗ್ ಅಂತ ಹೇಳುವಂತಹ ಹೊಸ ಟರ್ಮ್ ಒಂದನ್ನ ಕೊಡ್ತಾನೆ ಜಗತ್ತಿಗೆ. ಇದನ್ನ ಕೊಟ್ಟು ಬಿಟ್ಟು ಅವನು ಹೇಳೋದು ಏನು ಅಂತ ಹೇಳಿದ್ರೆ, ಅಡ್ವರ್ಟೈಸ್ಮೆಂಟ್ ಕ್ಯಾಂಪೇನ್ಗಳು ಜನರ ಮನಸ್ಥಿತಿಯನ್ನ, ಜನರ ಆಲೋಚನಾ ಕ್ರಮಗಳನ್ನೇ ಬದಲಾಯಿಸುವಷ್ಟು ಶಕ್ತಿಶಾಲಿಯಾಗಿದ್ದಾವೆ. ಯಾವಾಗ ನೀವು ಈ ರೀತಿಯ ಟಾರ್ಗೆಟ್ ಇಟ್ಟುಕೊಂಡು ಅಡ್ವರ್ಟೈಸ್ಮೆಂಟ್ ಗಳನ್ನ ಮಾಡ್ತೀರೋ, ಹೀಗೆ ಮಾಡಿಯಾದಾಗ ದಿಸ್ ಕ್ಯಾನ್ ಆಲ್ಟರ್ ಪೀಪಲ್ಸ್ ಸೆನ್ಸಸ್. Pepsi is tastier than Coca-Cola, but even then people choose Coca-Cola over Pepsi because the advertisements of Coca-Cola follow something called as neuromarketing. ಇದನ್ನ ರೀಡ್ ಮಾಂಟೂಗ್ ಹುಡುಕುವ ಮುಂಚೆ ಹಾರ್ವರ್ಡ್ ಯೂನಿವರ್ಸಿಟಿಯ ಒಬ್ಬ ಪ್ರೊಫೆಸರ್ ಹುಡುಕಿದ್ದ. ಆ ಪ್ರೊಫೆಸರ್ ಇದನ್ನ ಪೇಟೆಂಟ್ ಕೂಡ ಮಾಡಿದ್ದ. ಈ ಪೇಟೆಂಟ್ಗೆ ಇರುವಂತಹ ಹೆಸರು ಝಾಲ್ಟ್ಮನ್ ಮೆಟಾಫರ್ ಎಲಿಸಿಟೇಷನ್ ಟೆಕ್ನಿಕ್ ಅಂತ. ಈ ಝಾಲ್ಟ್ಮನ್ ಅಂತ ಹೇಳುವಂತಹ ಪ್ರೊಫೆಸರ್ ಇದನ್ನ 1990s ನಲ್ಲಿಯೇ ಕಂಡು ಹಿಡಿದಿದ್ದ. ಇದನ್ನ ಪೇಟೆಂಟ್ ಕೂಡ ಮಾಡಿದ್ದ. ಒಂದಿಷ್ಟು ಕಂಪನಿಗಳು ಇದನ್ನೇ ಬಳಸಿಕೊಂಡು ತಮ್ಮ ಅಡ್ವರ್ಟೈಸ್ಮೆಂಟ್ ಕ್ಯಾಂಪೇನ್ ಗಳನ್ನ ಮಾಡಿದ್ದು. ಹೀಗೆ ಮಾಡಿದಂತಹ ಕಂಪನಿಗಳಲ್ಲಿ ಕೋಕೋ ಕೋಲಾ ಕೂಡ ಒಂದು ಕಂಪನಿ ಆಗಿತ್ತು. ಇದನ್ನ ಬಿಟ್ಟು P&G ಪ್ರಾಕ್ಟರ್ ಅಂಡ್ ಗ್ಯಾಂಬಲ್ ಅಂತ ಹೇಳುವಂತಹ ಕಂಪನಿ, ಜನರಲ್ ಮೋಟರ್ಸ್ ಅಂತಹ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳು ಕೂಡ ಇದೇ ರೀತಿಯಲ್ಲಿ ಎಕ್ಸ್ಪೀರಿಯನ್ಸ್ ಅನ್ನ ಸೆಲ್ ಮಾಡುವಂತಹ ಅಡ್ವರ್ಟೈಸ್ಮೆಂಟ್ ಗಳನ್ನ ಮಾಡ್ತಾ ಇದ್ವು. ನೀವಿವತ್ತು ಆಲ್ಕೋಹಾಲಿಕ್ ಬೀವರೇಜ್ ಗಳ ಯಾವುದಾದ್ರೂ ಒಂದು ಆಡ್ ಅನ್ನ ನೋಡ್ತೀರಾ ಅಂತ ಹೇಳಿದ್ರೆ, ಅಥವಾ ಯಾವುದಾದ್ರೂ ಸಿಗರೇಟ್ ಕಂಪನಿಯ ಆಡ್ ಮುಂಚೆ ಬರ್ತಾ ಇದ್ದಾಗ ಅದನ್ನ ನೋಡಿದೀರಾ ಅಂತ ಹೇಳಿದ್ರೆ, ಎರಡೂ ಕೂಡ ಮಾಡ್ತಾ ಇದ್ದಂತಹದ್ದು ಸೇಮ್ ಟು ಸೇಮ್ ಇದೇ ವಿಚಾರಗಳನ್ನ. ನಿಮ್ಗೆ ತುಂಬಾ ಬೇಜಾರಾಗಿದೆಯಾ, ಕುಡೀರಿ, ಕುಡಿದ ಕೂಡಲೇ ನಿಮ್ಮ ಬೇಜಾರು ದೂರ ಆಗುತ್ತೆ ಅಂತ ಹೇಳುವಂತಹದ್ದು. ತುಂಬಾ ಟೆನ್ಷನ್ ನಲ್ಲಿದ್ದೀರಾ, ಒಂದು ಪಫ್ ಸಿಗರೆಟ್ ಸೇದಿ ಬಿಡಿ, ಆರಾಮದಲ್ಲಿರ್ತೀರಾ, ಲೈಫ್ ವಿಲ್ ಬಿಕಮ್ ಬೆಟರ್ ಅಂತ ಹೇಳುವಂತಹದ್ದು. ಇದೆಲ್ಲವೂ ಕೂಡ ಎಕ್ಸ್ಪೀರಿಯನ್ಸ್ ಅನ್ನ ಮಾರಾಟ ಮಾಡೋದಕ್ಕೆ ಇರುವಂತಹ ವಿಧಾನಗಳು. ಇದನ್ನೇ ಎಲ್ಲ ಕಂಪನಿಗಳು ಮಾಡ್ತಾ ಇರುವಂತಹದ್ದು. ಇವತ್ತು MRI ಮಷೀನ್ ಗಳನ್ನ ತಂದು ಬಿಟ್ಟು ಜನರ ಮುಂದೆ ಇಟ್ಟು ಅದರಿಂದ ಅವರ ರೆಸ್ಪಾನ್ಸ್ ಅನ್ನ ಅಳಿಬೇಕಾಗಿಲ್ಲ. EEG ಅಂತ ಹೇಳುವಂತಹದ್ದು ಒಂದು ಟೆಕ್ನಿಕ್ ಇದೆ. ಅವರ ಕಣ್ಣಿನ ಮೂವ್ಮೆಂಟ್ ಯಾವ ಕಡೆಗೆ ಹೋಗ್ತಾ ಇದೆ, ಯಾವುದನ್ನ ಅವರು ಹೆಚ್ಚು ಇಷ್ಟಪಡ್ತಾ ಇದ್ದಾರೆ ಅನ್ನೋದನ್ನ ಟ್ರ್ಯಾಕ್ ಮಾಡುವಂತಹ ವೇರಿಯಬಲ್ ಡಿವೈಸಸ್ ಗಳಿದ್ದಾವೆ. ಹೀಗಿರುವಂತಹ ಡಿವೈಸಸ್ ಗಳನ್ನ ಬಳಕೆ ಮಾಡಿಕೊಂಡು ಜನರ ರೆಸ್ಪಾನ್ಸ್ ಹೇಗಿದೆ ಅನ್ನೋದನ್ನ ನೋಡೋದಕ್ಕೆ ಆಡ್ ಪ್ರಿಪೇರ್ ಆದ ಮತ್ತೆ ಇದನ್ನ ಒಂದಿಷ್ಟು ಜನರಿಗೆ ಕಂಪನಿಗಳು ತೋರಿಸ್ತವೆ. ಅವರ ರೆಸ್ಪಾನ್ಸ್ ಚೆನ್ನಾಗಿದೆ ಅಂತ ಹೇಳಿದ್ರೆ ಆಡ್ ಈಸ್ ಗುಡ್ ಅಂತ, ಅವರ ರೆಸ್ಪಾನ್ಸ್ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಆಡ್ ನಲ್ಲಿ ಯಾವುದೋ ಒಂದಿಷ್ಟು ಚೇಂಜ್ ಗಳನ್ನ ಮಾಡಬೇಕು ಅನ್ನೋದನ್ನ ಆಲೋಚನೆ ಮಾಡುವ ಮಟ್ಟಿಗೆ ಇವತ್ತಿನ ಕಂಪನಿಗಳ ಅಡ್ವರ್ಟೈಸ್ಮೆಂಟ್ ಸ್ಟ್ರಾಟಜಿ ಬದಲಾಗಿ ಹೋಗಿದೆ. ಗೂಗಲ್ ಇರಬಹುದು, ಅಮೆಜಾನ್ ಇರಬಹುದು, ಇಂತಹ ಎಲ್ಲಾ ಕಂಪನಿಗಳು ಇವತ್ತು ಇಂತಹ ಒಂದಿಷ್ಟು ಸ್ಟ್ರಾಟಜಿಗಳಿಗೆ ಮೊರೆ ಹೋಗಿ ನಮ್ಮ ಥಿಂಕಿಂಗ್ ಪ್ರಾಸೆಸ್ ಅನ್ನ, ನಮ್ಮ ಥಾಟ್ ಪ್ರಾಸೆಸ್ ಅನ್ನ ಆಲ್ಟರ್ ಮಾಡಿಬಿಟ್ಟು ನಮ್ಗೊಂದಿಷ್ಟು ವಸ್ತುಗಳನ್ನ, ನಮ್ಗೊಂದಿಷ್ಟು ಎಕ್ಸ್ಪೀರಿಯನ್ಸ್ ಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ. ಬಟ್ ನನ್ನ ವಿಚಾರ ಇರುವಂತಹದ್ದಿಷ್ಟೇ. ಇಸ್ ದಿಸ್ ರೈಟ್ ರಾಂಗ್ ಅಂತ ಹೇಳುವಂತಹ ಚರ್ಚೆ ಮಾಡೋದಕ್ಕೆ ನಾನಿಲ್ಲಿ ಬಂದಿರುವಂತಹದ್ದಲ್ಲ. ಎವ್ರಿಥಿಂಗ್ ಈಸ್ ಫೇರ್ ಇನ್ ವಾರ್, ಲವ್ ಅಂಡ್ ಬಿಸ್ನೆಸ್. ಪ್ರೊಬ್ಯಾಬ್ಲಿ ಬಿಸ್ನೆಸ್ ನಲ್ಲಿ ನೀವು ನಿಮ್ಮ ಕಾಂಪಿಟಿಟರ್ ನಿಂದ ಒಂದು ಹೆಜ್ಜೆ ಮುಂದಿರಬೇಕು ಅಂತ ಹೇಳಿದ್ರೆ ನೀವು ಜನರ ಮನಸ್ಸನ್ನ ರೀಚ್ ಆಗೋದು ಹೇಗೆ,
ಜನರ ಮನಸ್ಸಿನಲ್ಲಿ ನಾನೊಂದು ಒಳ್ಳೆಯ ಬ್ರ್ಯಾಂಡ್ ಅಂತ ಅನ್ನಿಸಿಕೊಳ್ಳೋದು ಹೇಗೆ ಅನ್ನುವಂತಹ ಆಲೋಚನೆಯನ್ನ ಮಾಡಬೇಕಾದ್ದೇ ಅದನ್ನ ನಾವು ಬೇಡ ಅಂತ ಹೇಳಿದ್ರು ಕೂಡ ಬ್ರ್ಯಾಂಡ್ಗಳು ಮಾಡಿಯೇ ಮಾಡ್ತವೆ. ಆಸ್ ಕನ್ಸ್ಯೂಮರ್ಸ್, what we need to understand is that ads are not everything. What you see in an advertisement need not be the same experience that you get when you finally buy that product. ನೀವು ಅಡ್ವರ್ಟೈಸ್ಮೆಂಟ್ ನಲ್ಲಿ ನೋಡಿದಂತಹ ಜಗತ್ತೇ ಬೇರೆ ಇರುತ್ತೆ, ನೀವು ರಿಯಲ್ ಲೈಫ್ ನಲ್ಲಿ ನೋಡ್ತಾ ಇರುವಂತಹ ಪ್ರಾಡಕ್ಟ್ ಅದಕ್ಕಿಂತ ತುಂಬಾ ಭಿನ್ನವಾಗಿರುತ್ತೆ. ಆದ್ರೆ ಈ ರೀತಿಯಲ್ಲಿ ನಮ್ಮ ಬ್ರೈನ್ ಫಂಕ್ಷನ್ಗಳನ್ನ ಎಫೆಕ್ಟ್ ಮಾಡಿ, ಬ್ರೈನ್ ಫಂಕ್ಷನ್ಗಳನ್ನ ಇನ್ಫ್ಲೂಯೆನ್ಸ್ ಮಾಡಿಬಿಟ್ಟು ನಾವು ತೆಗೆದುಕೊಳ್ಳುವಂತಹ ನಿರ್ಧಾರಗಳನ್ನ ಬದಲಿಸುವಂತಹ ಶಕ್ತಿ ಅಡ್ವರ್ಟೈಸ್ಮೆಂಟ್ಗಳಿಗಿದೆ. ಇವತ್ತಿನ ಮಾಧ್ಯಮ ಮಾಡ್ತಾ ಇರುವಂತಹದ್ದು, ಬೇರೆ ಬೇರೆ OTT ಪ್ಲಾಟ್ಫಾರ್ಮ್ಗಳು, ಬೇರೆ ಬೇರೆ ರೀತಿಯ ಸಿನಿಮಾ, ಸೀರಿಯಲ್ಗಳು ಎಲ್ಲವೂ ಮಾಡ್ತಾ ಇರುವಂತಹದ್ದು ಇಂತಹದ್ದೇ ಸ್ಟ್ರಾಟಜಿಗಳನ್ನ ಬಳಸಿ ನಮ್ಮ ಮನಸ್ಸನ್ನ ಆಲ್ಟರ್ ಮಾಡ್ತಾ ಇರುವಂತಹ ಕೆಲಸವನ್ನ. ನಮ್ಗೆ ಬೇಕಾಗಿರುವಂತಹ, ಬೇಡದೇ ಇರುವಂತಹ ಪ್ರಾಡಕ್ಟ್ಗಳನ್ನ ಸೆಲ್ ಮಾಡೋದು, ನಮ್ಗೆ ಬೇಕಾಗಿರುವಂತಹ, ಬೇಡದೇ ಇರುವಂತಹ ವಸ್ತುಗಳು ನಮ್ಮ ಮನೆಯಲ್ಲಿ ಇವತ್ತು ಬಂದು ಕೂತಿದಾವೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಇದೇ ರೀತಿಯ ಸ್ಟ್ರಾಟಜಿಗಳು, ಇದೇ ರೀತಿಯ ಮಾರ್ಕೆಟಿಂಗ್. ಇದಿಷ್ಟು ಇವತ್ತಿನ ವಿಡಿಯೋದ ವಿಚಾರ ಆಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ನಾನು ಯೋಚನೆ ಮಾಡ್ತೀನಿ. ಹೋಗಿ ಬರ್ತೀನಿ. ನಾನು ನಿಮ್ಮ ಅನಾಮಿಕ ನಾವಿಕ.